ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆಗುತ್ತಾ ಇಲ್ಲವಾ ಅನ್ನೋದ್ರ ಬಗ್ಗೆ ಏರಿಳಿತಗಳ ಸುದ್ದಿಗಳು ಬರ್ತಾನೆ ಇದಾವೆ. ಒಂದು ದಿನ ಅಮೆರಿಕ ಕಡೆಯಿಂದಲೇ ಡೊನಾಲ್ಡ್ ಟ್ರಂಪ್ ಬಾಯಿಂದಲೇ ಯುದ್ಧ ಇಲ್ಲ, ಮಾತುಕತೆಗೆ ಸಿದ್ಧ ಅನ್ನುವಂತಹ ಮಾತುಗಳು ಬರ್ತವೆ. ಅದರ ಬೆನ್ನಲ್ಲೇ ಹಿಂದ್ಗಡೆ ಬ್ಯಾಕ್ ಡೋರ್ ಅಲ್ಲಿ ಯುದ್ಧ ವಿಮಾನಗಳು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾವೆ. ಯುದ್ಧ ನೌಕೆ, ದೊಡ್ಡ ಯುದ್ಧ ನೌಕೆ ಅದು ಇರಾನ್ ಕಡೆಗೆ ಹೊರಟಿದೆ. ಇನ್ನು 36 ಗಂಟೆಗಳಲ್ಲಿ ಅದು ರೀಚ್ ಆಗುತ್ತೆ ತನ್ನ ಪಾಯಿಂಟ್ ಅನ್ನ. ಟಾರ್ಗೆಟ್ ಮಾಡೋದಕ್ಕೆ ಹತ್ತಿರ ಆಗುವಂತಹ ಪಾಯಿಂಟ್ ಇಂಟರ್ನ್ಯಾಷನಲ್ ವಾಟರ್ಸ್ ಅಲ್ಲಿ ಅಲ್ಲಿ ಹೋಗಿ ರೀಚ್ ಆಗುತ್ತೆ. ಅಬ್ರಹಾಂ ಲಿಂಕನ್ ಅನ್ನುವಂಥದ್ದು ಆ ನೌಕೆಯ ಹೆಸರು. ಆ ನೌಕೆಯಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಲಾಂಚ್ ಮಾಡುವಂತಹ ಎಲ್ಲ ಫೆಸಿಲಿಟಿಗಳು ಇದಾವೆ. ಪ್ರಪಂಚದ ಅತ್ಯಂತ ಪವರ್ಫುಲ್ ಯುದ್ಧ ನೌಕೆ ಅದು. ಸೊ ಏನ್ ಆಗ್ತಿದೆ ನಿಜವಾಗ್ಲೂ? ಅಮೆರಿಕ ದಾಳಿ ಮಾಡೇ ಬಿಡುತ್ತಾ 36 ಗಂಟೆಗಳ ನಂತರ? ನಾಳೆ ಇರುವಂತಹ ಮೀಟಿಂಗ್ ಎಂಥದ್ದು ಮತ್ತು ಇರಾನ್ ಹೇಗೆ ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದೆ, ಇರಾನ್ನ ಮನಸ್ಥಿತಿ ಏನಾಗಿದೆ ಮತ್ತು ಇಸ್ರೇಲ್ ಏನು ಹೇಳಿಕೆಯನ್ನು ಕೊಟ್ಟಿದೆ, ಒಂದಷ್ಟು ವಿವರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಿಮಗೆಲ್ಲ ಗೊತ್ತಿದೆ, ವೆನಿಜುವೆಲಾದ ಅಧ್ಯಕ್ಷನನ್ನ ರಾತ್ರೋರಾತ್ರಿ ಬಂದು ಹೆಂಡತಿಯ ಜೊತೆಯಲ್ಲಿ ಬೆಡ್ರೂಮ್ ಇಂದ ಎತ್ಕೊಂಡದಂತಹ ಅಮೆರಿಕ ನೆಕ್ಸ್ಟ್ ಟಾರ್ಗೆಟ್ ಆಗಿ ಇರಾನ್ನ ನೋಡ್ತಾ ಇದೆ. ಇರಾನ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಸರ್ವಾಧಿಕಾರ ಇದೆ, ಅಲ್ಲಿನ ಜನರನ್ನ ಹಿಂಸಿಸ್ತಾ ಇದ್ದಾರೆ, ನಾವು ಆ ಸರ್ಕಾರವನ್ನ ಬದಲಿಸ್ತೀವಿ, ಅದು ಇಡೀ ವಿಶ್ವಕ್ಕೇನೆ ಅಪಾಯಕಾರಿ ಸರ್ಕಾರ, ಖಾಮಿನೆ ಸರ್ಕಾರವನ್ನ ಕಿತ್ತು ಬಿಸಾಕ್ತೀವಿ, ಬೇರೆ ಸರ್ಕಾರವನ್ನ ತರ್ತೀವಿ ಅಂತ ಅಮೆರಿಕ ಹೇಳಿಕೆಯನ್ನ ಕೊಡ್ತು. ಡೊನಾಲ್ಡ್ ಟ್ರಂಪ್ ನಿಮಗೆ ಗೊತ್ತಾ ಇದೆ, ಆತನಿಗೆ ಯಾವುದೇ ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ನೋದಿಲ್ಲ, ಯಾವುದೇ ರೀತಿಯಲ್ಲೂ ಸಹ ಭಾಷೆಯನ್ನ ಬಳಸುವಂತಹ ಮನಸ್ಥಿತಿಯ ಅಧ್ಯಕ್ಷ. ಸೊ ಇದೆಲ್ಲದರ ನಡುವೆ ಎಲ್ಲ ಕಡೆಯೂ ಸಹ ಎಲ್ಲೆಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ಇರುವಂತಹ ಅಮೆರಿಕದ ವಾಯುನೆಲೆಗಳು, ಸೇನಾ ನೆಲೆಗಳು ಅವೆಲ್ಲ ಆಕ್ಟಿವ್ ಆದವು. ಸೇನೆಯನ್ನ ಅಲ್ಲಿಗೆ ಹೆಚ್ಚುವರಿ ಸೇನೆಯನ್ನ ಕಳಿಸುವಂತಹ ಕೆಲಸಗಳಾಯ್ತು. ಅದರ ಜೊತೆಗೇನೆ ಅಬ್ರಹಾಂ ಲಿಂಕನ್ ಅನ್ನುವಂತಹ ಜಗತ್ತಿನ ಅತ್ಯಂತ ಪವರ್ಫುಲ್, ಅತ್ಯಾಧುನಿಕ ಪರಮಾಣು ಅಸ್ತ್ರಗಳನ್ನ ಲಾಂಚ್ ಮಾಡುವಂತಹ ಕೇಪಬಿಲಿಟಿ ಇರುವಂತಹ ಯುದ್ಧ ನೌಕೆಯನ್ನ, ದೊಡ್ಡ ಯುದ್ಧ ನೌಕೆಯನ್ನ ಹಿಂದೂ ಮಹಾಸಾಗರದ ಮೂಲಕ ಇರಾನ್ ಹತ್ತಿರಕ್ಕೆ ತೆಗೆದುಕೊಂಡು ಹೋಗೋದಕ್ಕೂ ಸಹ ಚಾಲನೆಯನ್ನ ಕೊಡಲಾಯಿತು. ಸೊ ಈಗ ಏನು ಅಬ್ರಹಾಂ ಲಿಂಕನ್ ಏನಿದೆ, ಆ ಹಡಗು ಇನ್ನು 36 ಗಂಟೆಗಳಲ್ಲಿ ತಾನು ಸೇರಬೇಕು ಅನ್ಕೊಂಡಂತಹ ಸ್ಥಳಕ್ಕೆ ಹೋಗಿ ಸೇರುತ್ತೆ ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ. ಅದರ ಹಿನ್ನೆಲೆಯಲ್ಲಿ ನಾಳೆ ಡೊನಾಲ್ಡ್ ಟ್ರಂಪ್ ಸೇನಾ ಅಧ್ಯಕ್ಷರೊಂದಿಗೆ, ಸೇನೆಯ ಪ್ರಮುಖರೊಂದಿಗೆ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ದಾರೆ, ಮುಂದಕ್ಕೆ ಏನು ಮಾಡಬೇಕು ಅಂತ. ಈ ರೀತಿ ಯುದ್ಧಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿರೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಮಾತಿನಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ರಾಯಭಾರಿಗಳು, ಸ್ಪೋಕ್ಸ್ ಪರ್ಸನ್ಸ್ ಅವ್ರು ಕೊಡ್ತಿರುವಂತಹ ಹೇಳಿಕೆಗಳು ಯುದ್ಧ ಮಾಡೋದಕ್ಕೆ ನಮಗೇನು ಆಸಕ್ತಿ ಇಲ್ಲ ಅನ್ನುವ ರೀತಿಯಲ್ಲಿದೆ. ಡೊನಾಲ್ಡ್ ಟ್ರಂಪ್ ಅಂತೂ ಕೆಲವು ಸಂದರ್ಭಗಳಲ್ಲಿ ಯುದ್ಧ ಇಲ್ವೇ ಇಲ್ಲ, ಮಾತುಕತೆಗೆ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿರೋದು ಅನ್ನುವ ರೀತಿಯಲ್ಲಿ ಇರಾನ್ 800 ಜನರನ್ನ ನೇಣಿಗೆ ಹಾಕೋದಕ್ಕೆ ಹೊರಟಿತ್ತು. ಪ್ರತಿಭಟನೆಗಳನ್ನು ಅವರನ್ನ ನೇಣಿಗೆ ಹಾಕಿದ್ರೆ ನಾವು ದಾಳಿ ಮಾಡೋದು ಖಚಿತ ಆಗ್ತಿತ್ತು. ಆದ್ರೆ ಆ ನೇಣಿಗೆ ಹಾಕುವಂತಹ ಪ್ರಕ್ರಿಯೆಗೆ ತಡೆ ಕೊಡಲಾಗಿದೆ, ಅದನ್ನ ನಿಲ್ಲಿಸಿದರೆ. ಹಾಗಾಗಿ ನಾವೀಗ ಮಾತುಕತೆ ನಡೆಸ್ತೀವಿ, ಮಾತುಕತೆಗೆ ಸಿದ್ಧ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇರಾನ್ ಅಂತ ಒಂದು ಪೋಸ್ಟ್ ಅನ್ನು ಸಹ ಡೊನಾಲ್ಡ್ ಟ್ರಂಪ್ ಹಾಕಿದ್ರು. ಆ ಸಂದರ್ಭದಲ್ಲಿ ಎಲ್ರಿಗೂ ಅನ್ಸಿದ್ದು, ಓಕೆ, ಯುದ್ಧ ಇರಲಾರದು ಅಂತ. ಯಾಕೆ ಈ ಇರಾನ್ ಮತ್ತು ಅಮೆರಿಕ ಸಂಘರ್ಷದ ಬಗ್ಗೆ ನಾವಿಷ್ಟೆಲ್ಲ ಇದು ಮಾಡ್ಕೊಡ್ತಿದೀವಿ ಅಥವಾ ಯೋಚನೆ ಮಾಡ್ತಿದೀವಿ ಅಂದ್ರೆ, ಯಾಕೆಂದ್ರೆ ಇಂಥ ಒಂದು ಯುದ್ಧ ಏನಿದೆಯಲ್ಲ ಈ ಆಧುನಿಕ ಯುಗದಲ್ಲಿ, ಅದು ಸಹ ವೆನಿಜುವೆಲಾ ಮೇಲೆ ದಾಳಿ ಮಾಡೋದು ಬೇರೆ ವಿಚಾರ, ಸಿರಿಯಾ ಮೇಲೆ ದಾಳಿ ಮಾಡೋದು ಬೇರೆ ವಿಚಾರ. ಆದ್ರೆ ಇರಾನ್ ಇದೆಯಲ್ಲ, ಅದು ರಾಕೆಟ್ ಟೆಕ್ನಾಲಜಿ ಏನಿದೆಯಲ್ಲ, ತಂತ್ರಜ್ಞಾನ, ಅದರಲ್ಲಿ ಬಹಳ ಸಾಧನೆಯನ್ನ ಮಾಡ್ಕೊಂಡಿದೆ, ಬಹಳಷ್ಟು ವೆಪನ್ಗಳನ್ನು ಇಟ್ಕೊಂಡಿದೆ, ಸೂಪರ್ ಸೋನಿಕ್ ರಾಕೆಟ್ಗಳನ್ನು ಇಟ್ಕೊಂಡಿದೆ, ಅದು ಮಿಸೈಲ್ಗಳನ್ನು ಇಟ್ಕೊಂಡಿದೆ. ಅವು 15,000 ಕಿಲೋಮೀಟರ್ ವರೆಗೆ ಹೋಗಿ ಟಾರ್ಗೆಟ್ ಅನ್ನ ಉಡಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಈಗ ದೊಡ್ಡ ಮಟ್ಟದಲ್ಲಿ ಇದೇನಾದ್ರೂ ಸಂಘರ್ಷ ಆದ್ರೆ ಇರಾನ್ ಅಷ್ಟು ಸುಲಭಕ್ಕೆ ಬಿಟ್ಟುಕೊಡಲ್ಲ. ಅಂತಿಮ ಗೆಲುವು ಅಮೆರಿಕಾಗೆ ಆಗಬಹುದು, ಯಾಕಂದ್ರೆ ಅಮೆರಿಕ ಬಳಿ ಸಾಕಷ್ಟು ಹಣ ಇದೆ, ಸೈನ್ಯ ಶಕ್ತಿ ಇದೆ, ಇಂಟರ್ನ್ಯಾಷನಲ್ ಸಪೋರ್ಟ್ ಇದೆ, ನ್ಯಾಟೋ ಬರುತ್ತೆ, ಎಲ್ಲ ಇದೆ. ಬಟ್ ಇರಾನ್ ಏನ್ ಸುಮ್ಮನೆ ಕೂರಲ್ವಲ್ಲ, ತಾನು ಶರಣಾಗೋದಿಲ್ಲ ಅಂತ ಖಾಮಿನೆ ಹೇಳಿದ್ದಾಯ್ತು, ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಸೈನ್ಯ ನಾನು ಶರಣಾಗೋ ಮಾತೇ ಇಲ್ಲ, ನಾವು ಮಾತುಕತೆಗೆ ಸಿದ್ಧ ಇದ್ದೀವಿ, ಬಟ್ ಯುದ್ಧಕ್ಕೆ ಬಂದ್ರೆ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ, ನಾವು ಇಸ್ರೇಲ್ ಅನ್ನಂತೂ ಫಸ್ಟ್ ಮುಗಿಸ್ಬಿಡ್ತೀವಿ, ಆ ನಂತರ
ಮಧ್ಯ ಏಷ್ಯಾದಲ್ಲಿರುವಂತಹ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಅದನ್ನ ಕಳೆದ 6 ತಿಂಗಳ ಹಿಂದ್ಗಡೆ ತನ್ನ ಶಕ್ತಿಯನ್ನ ಇರಾನ್ ಒಮ್ಮೆ ಇಸ್ರೇಲ್ಗೆ ತೋರಿಸಿತ್ತು. ಅಮೆರಿಕದ ಏನು ಸೇನಾ ನೆಲೆ ಇತ್ತು ಮಿಡ್ಲ್ ಈಸ್ಟ್ ಅಲ್ಲಿ, ಅದ್ರ ಮೇಲೂ ಸಹ ಒಂದು ಬಾಂಬ್ ಹಾಕಿತ್ತು. ಇಸ್ರೇಲ್ಗಂತೂ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ಗೆನೆ ಬಾಂಬುಗಳನ್ನ ಹಾಕಿ ಸುಮಾರು ಜನರನ್ನ ಕೊಂದು ಹಾಕಿತ್ತು. ಇಸ್ರೇಲ್ ಅಲ್ಲಿದ್ದಂತಹ ಏನು ಐರನ್ ಡೋಮ್ ಅನ್ನುವಂತಹ ರಕ್ಷಾ ಕವಚ, ವಾಯು ದಾಳಿಯಿಂದ ರಕ್ಷಣೆ ಕೊಡುವಂತಹ ಆಂಟಿ ಮಿಸೈಲ್ ಸಿಸ್ಟಮ್ ಇತ್ತಲ್ಲ, ಅದನ್ನ ಸೀಳ್ಕೊಂಡು ಹೋಗಿ, ಅದನ್ನ ದಾಟ್ಕೊಂಡು ಹೋಗಿ ಇರಾನ್ನ ಮಿಸೈಲ್ಗಳು ಇಸ್ರೇಲ್ನ ರಾಜಧಾನಿಗೆ ಬಡಿದಿದ್ವು. ಹಾಗಿರ್ಬೇಕಾದ್ರೆ ಅಮೆರಿಕ ಮೇಲೆ ದಾಳಿ ಮಾಡೋದು ಕಷ್ಟ ಆಗಬಹುದು ಇರಾನ್ಗೆ. ಬಟ್ ಇಲ್ಲಿ ಮಿಡ್ಲ್ ಈಸ್ಟ್ ಯಾರು ಅಮೆರಿಕದ ಗುಲಾಮರ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಅರಬ್ ರಾಷ್ಟ್ರಗಳಿದಾವೆ, ಪ್ಲಸ್ ಇಸ್ರೇಲ್, ಅದರ ಮೇಲಂತೂ ದೊಡ್ಡ ಮಟ್ಟದ ದಾಳಿ ಆಗುವ ಸಾಧ್ಯತೆಗಳಿದೆ. ಮತ್ತು ಈ ಇರಾನ್ಗೆ ಈಗ ಏನಾದರೂ ಚೈನಾ, ರಷ್ಯಾ ಸಪೋರ್ಟ್ಗೆ ಬಂದು ಅವು ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದೇ ಆದ್ರೆ, ಇಂಡೈರೆಕ್ಟ್ ಆಗಿ ಮಾಡಿದ್ರೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ, ಡೈರೆಕ್ಟ್ ಆಗಿ ಅವು ಕೂಡ ರಂಗಕ್ಕೆ ಇಳಿಯೋದೇ ಆದ್ರೆ ವರ್ಲ್ಡ್ ವಾರ್ ಆಗೋ ಸಾಧ್ಯತೆಗಳು ಸಹ ಇರ್ತವೆ. ಹಾಗಾಗಿ ನಾವು ಇದನ್ನ ಇಷ್ಟು ಗಂಭೀರವಾಗಿ ಮಾತಾಡ್ತಿರುವಂತಹದ್ದು. ಯಾಕಂದ್ರೆ ಚೈನಾ ಕಾಯ್ಕೊಂಡು ಕೂತಿದೆ ಸೂಪರ್ ಪವರ್ ಆಗಬೇಕು ಅಂತ, ಅಮೆರಿಕವನ್ನ ತಡಿಬೇಕು ಅಂತ. ಹಾಗಾಗಿ ಇರಾನ್ ಜೊತೆಯಲ್ಲಿ ಅವ್ರಿಗೆ ಒಳ್ಳೆ ಸ್ನೇಹ ಇದೆ. ಇರಾನ್ನ 80% ಆಯಿಲ್ ಪರ್ಚೇಸ್ ಮಾಡೋದು ಚೈನಾ. ಇಡೀ ಜಗತ್ತಿನಲ್ಲಿ ಎಲ್ಲರೂ ಹೆದರ್ತಾರೆ, ಅಮೆರಿಕದವರು ಟ್ಯಾಕ್ಸ್ ಹಾಕ್ಬಿಡ್ತಾರೆ, ಸ್ಯಾಂಕ್ಷನ್ಸ್ ಹಾಕ್ಬಿಡ್ತಾರೆ ಅಂತ ಹೆದರ್ಕೊಂಡು ಇರಾನ್ನೊಂದಿಗೆ ಅವರು ಯಾವುದೇ ರೀತಿಯಾದಂತಹ ವ್ಯಾಪಾರಗಳನ್ನು ಮಾಡೋದಕ್ಕೆ ಹಿಂಜರಿತಾರೆ. ಬಟ್ ಚೈನಾ ಡೈರೆಕ್ಟ್ ಆಗಿದೆ. ಮತ್ತು ಇರಾನ್ಗೆ ಬೇಕಾದಂತಹ, ಇರಾನ್ಗೆ ಯಾರು ಸಹ ಯಾವ ವಸ್ತುಗಳನ್ನು ಕೊಡಬಾರದು ಅಂತ ಅಮೆರಿಕ ಸಾಕಷ್ಟು ನಿಬಂಧನೆಗಳನ್ನು ಹೇರಿದ್ರು ಸಹ ಚೈನಾ ಇರಾನ್ಗೆ ಬೇಕಾದಂತಹ ಎಲ್ಲವನ್ನು ಸಹ ಪ್ರೊವೈಡ್ ಮಾಡಿಕೊಂಡು ಬರ್ತಿದೆ ಇಲ್ಲಿಯವರೆಗೆ. ಸೊ ಚೈನಾ ಏನಾದರೂ ಇಂಡೈರೆಕ್ಟ್ ಆಗಿ ವೆಪನ್ಸ್ ಕೊಡೋದು, ಸ್ಯಾಟಲೈಟ್ ಸಪೋರ್ಟ್ ಕೊಡೋದು, ಈ ರೀತಿಯಾಗಿ ಮೊನ್ನೆ ಭಾರತ ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ನಡೆದಾಗ ಚೈನಾ ಮಾಡಿತ್ತಲ್ಲ ಕಳ್ಳಾಟ, ಆ ರೀತಿ ಕಳ್ಳಾಟ ಆಡಿದ್ರೆ ನೇರವಾದಂತಹ ದೊಡ್ಡ ಯುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಚೈನಾ ಡೈರೆಕ್ಟ್ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯತೆ ಆದರೆ ಅಮೆರಿಕ ಮೇಲೆ ಏನಾದರೂ ಅಬ್ರಹಾಂ ಲಿಂಕನ್ ಅನ್ನುವಂತಹ ವಾಯು ಏನಿದೆ, ಅದು ಹಡಗಿದೆ, ಅದ್ರ ಮೇಲೆ ಏನಾದ್ರು ಟಾರ್ಗೆಟ್ ಮಾಡೋದು, ಅಥವಾ ಅದನ್ನು ಟಾರ್ಗೆಟ್ ಮಾಡೋದಕ್ಕೆ ಏನೆಲ್ಲ ಶಕ್ತಿ ಬೇಕು ಅದನ್ನು ಬಹಿರಂಗವಾಗಿ ಇರಾನ್ಗೆ ಕೊಡೋದು ಮಾಡಿದ್ರೆ ಆಗ ವಿಶ್ವ ಯುದ್ಧ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಚೈನಾ ಮತ್ತು ಅಮೆರಿಕ ನಡುವೆ ಸಾಕಷ್ಟು ವಿಚಾರಗಳಲ್ಲಿ ಟೆನ್ಷನ್ ತುದಿಯಲ್ಲಿದೆ, ಬೂದಿ ಮುಚ್ಚಿದ ಕೆಂಡ ತರ ಇದೆ. ಒಂದೇ ಕ್ಷಣ ಸಾಕು, 1 ಸೆಕೆಂಡ್ ಸಾಕು, ಆ ಕಡೆ ಚೈನಾ ತಲೆ ಕೆಟ್ಟು ತೈವಾನ್ ಮೇಲೆ ಒಂದೇ ಒಂದು ಮಿಸೈಲ್ ಹಾಕಿದ್ರೆ ಸಾಕು, ಅಮೆರಿಕ ಬರಲೇಬೇಕಾಗುತ್ತೆ, ನೇರವಾಗಿ ಚೈನಾ ಮೇಲೆ ದಾಳಿ ಮಾಡಬೇಕಾಗುತ್ತೆ. ಅಮೆರಿಕ ಯಾವಾಗ ನೇರವಾಗಿ ಚೈನಾ ಮೇಲೆ ದಾಳಿ ಮಾಡುತ್ತೋ ದಕ್ಷಿಣ ಕೊರಿಯಾ ಚೈನಾ ಮೇಲೆ ದಾಳಿ ಮಾಡಬೇಕಾಗುತ್ತೆ. ದಕ್ಷಿಣ ಕೊರಿಯಾ ಚೈನಾ ಮೇಲೆ ದಾಳಿ ಮಾಡಿದ್ರೆ ನಾರ್ತ್ ಕೊರಿಯಾದಲ್ಲ ಬತ್ತಿಕ್ಲಾ ಕೂತಿದ್ದಾನಲ್ಲ ಅವನು ಸೌತ್ ಕೊರಿಯಾ ಮೇಲೆ ಬೀಳ್ತಾನೆ. ಇವರೆಲ್ಲರೂ ಸಹ ಯುದ್ಧ ಮಾಡ್ತಿದ್ರೆ ರಷ್ಯಾ ನೋಡ್ಕೊಂಡು ಕೂತಿರಲ್ಲ. ಅಲ್ಲಿಗೆ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ. ಸೊ ಗೊತ್ತಿಲ್ಲ, ನಾಳೆ ಒಂದು ಸಭೆ ಇದೆ, ಅಮೆರಿಕ ಅಧ್ಯಕ್ಷ ಸೇನಾ ಮುಖ್ಯಸ್ಥರೊಂದಿಗೆ ಸಭೆ ಇಟ್ಕೊಂಡಿದ್ದಾರೆ. ಇದರ ನಡುವೆ ಅವರ ಅತ್ಯಂತ ದೊಡ್ಡ ಹಡಗು, ಯುದ್ಧ ಹಡಗು ಅಬ್ರಹಾಂ ಲಿಂಕನ್ ಅಂತ ಹೆಸರಿನಲ್ಲಿರುವಂತಹದ್ದು ಇರಾನ್ನ ಹತ್ತಿರಕ್ಕೆ ಹೋಗಿ ಒಂದು ಪಾಯಿಂಟ್ ಅಲ್ಲಿ ನಿಲ್ಲೋದಕ್ಕೆ ಇನ್ನು 36 ಗಂಟೆಗಳು ಬೇಕಂತೆ. ಅದು ದೊಡ್ಡ ಹಡಗಾಗಿರೋದ್ರಿಂದ ಫುಲ್ ಸ್ಪೀಡ್ ಅಲ್ಲಿ ಬರಲ್ಲ, ನಿಧಾನಕ್ಕೆ ಬರೋದು. ಇನ್ನು 36 ಅವರ್ಸ್ ಇದೆ. ಸೊ 36 ಅವರ್ಸ್ ಅಲ್ಲಿ ಗೊತ್ತಾಗುತ್ತೆ ಇವರು ಹೆದರ್ಸೋದಕ್ಕೆ ಮಾತ್ರ ಅದನ್ನು ತಗೊಂಡು ಹೋಗಿದಾರ, ನಿಜವಾಗ್ಲೂ ದಾಳಿ ಮಾಡಿ ಯುದ್ಧವನ್ನೇ ಆರಂಭಿಸ್ತಾರ ಅಂತ. ವಿ ಹ್ಯಾವ್ ಟು ವೇಟ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.